ಎಲ್ರಿಗೂ ನನ್ನ ನಮಸ್ಕಾರ. ಆಚಾರ ವಿಚಾರವೇ ನಮ್ಮ ಸಂಸ್ಕಾರ. ನಮ್ಮ ಹಿಂದೂ ಧರ್ಮದಲ್ಲಿ ಸಂಸ್ಕಾರಕ್ಕೆ ಭಾಳಷ್ಟು ಒತ್ತು ಕೊಟ್ಟಿದ್ದಾರೆ. ಆದರೆ ಇವತ್ತಿನ ತಂತ್ರಜ್ಞಾನದಲ್ಲಿ ನಾವು ಸಂಸ್ಕಾರ ಮರೆತು ಆಚಾರ ವಿಚಾರ ಬಿಟ್ಟು ಭಾಳ ರೋಗಿಷ್ಠರಾಗಿ ದುಃಖಿತರಾಗಿ ಜೀವನ ನಡೆಸ್ತಾ ಇದ್ದೀವಿ. ಅದರಲ್ಲೂ ಈ ಪೂಜೆ ಪುರಸ್ಕಾರಗಳನ್ನ ಮರೆತು ಬಿಟ್ಟಿದ್ದೀವಿ. ಈ ಪೂಜೆ ಅಂದ ತಕ್ಷಣವೇ ನಾನು ಕಳೆದ ಸಂಚಿಕೆಯಲ್ಲಿ ಗಂಟೆ ಬಗ್ಗೆ ಮತ್ತು ಶಂಖದ ಬಗ್ಗೆ ಮಾತಾಡಿದೆ. ಕೆಲವ್ರ ಮನೇಲಿ ಘಂಟಾನಾದ ಜೊತೆಗೆ ಜಾಗಟೆ ನಾದ ಮಾಡ್ತಾರೆ. ಯಾತಕ್ಕೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನನಗಾದಂಥ ಒಂದು ಅನುಭವವನ್ನು ನಿಮ್ಮಲ್ಲಿ ಹಂಚ್ಕೊಳ್ಬೇಕಂತ ಇಷ್ಟಪಡ್ತೀನಿ. ಪೂಜೆ ಮಾಡುವಾಗ ಮನೆಯಲ್ಲಿ ಜಾಗಟೆಯನ್ನು ನುಡಿಸೋದ್ರಿಂದ ಭಾಳ ವಿಶೇಷವಾದಂಥ ವೈಬ್ರೇಷನ್ ಆ ವಾಸ್ತುಗೆ ಬರುತ್ತೆ. ಅದೆಂಥ ಕೆಟ್ಟ ವಾಸ್ತು ಆಗಿದ್ರೂ ಕೂಡ ಮನೆಯಲ್ಲಿ ಜಾಗಟೆ ನುಡಿಸೋದ್ರಿಂದ ಭಾಳ ವಿಶೇಷವಾಗಿ ಮನೇಲಿ ಎಂಥ ಬ್ರಹ್ಮಹತ್ಯೆ ದೋಷ ಇರಲಿ, ಭೂತ ಪ್ರೇತಗಳ ಸೋಂಕಿರಲಿ, ಅಥವಾ ಶತ್ರು ಬಾಧೆ ಇರಲಿ, ಶತ್ರು ಕಾಟನೇ ಇರಲಿ, ಜಾಗಟೆಗಳನ್ನು ನುಡಿಸೋದ್ರಿಂದ ದೇವ ಪೂಜೆ ಮಾಡುವಾಗ, ದೇವತೆಗಳ ಪೂಜೆ ಮಾಡುವಾಗ ಜಾಗಟೆ ನುಡಿಸೋದ್ರಿಂದ ಆ ಮನೆಯಲ್ಲಿ ವಿಶೇಷವಾದಂಥ ವೈಬ್ರೇಷನ್, ಪಾಸಿಟಿವ್ ಎನರ್ಜಿ ಡೆವಲಪ್ ಆಗಿ ಆ ಮನೆ ಗೋಡೆಗಳಲ್ಲಿ ಕೂಡ ನಾದವನ್ನು ತುಂಬಿಕೊಳ್ಳುತ್ತಂತೆ. ಹಾಗಾದರೆ ಆ ಜಾಗಟೆಯಲ್ಲಿ ಏನು ಶಕ್ತಿ ಇದೆ? ಜಾಗಟೆ ಯಾರ ಮನೇಲಿ ದಿನನಿತ್ಯ ನುಡಿಸ್ತಾರೋ ಅವ್ರ ಮನೇಲಿ ತಿಗಣೆಗಳು, ಜಿರಳೆಗಳು, ಇಲಿಗಳು, ವಿಷಜಂತುಗಳು ಪ್ರವೇಶ ಮಾಡೋದಿಲ್ಲ. ಯಾವ ವಾಸ್ತುವಿನಲ್ಲಿ ತಿಗಣೆ ಇದೆ, ತಿಗಣೆ ವಾಸ ಮಾಡ್ತದೋ, ಯಾವ ವಾಸ್ತುಗಳಲ್ಲಿ ಜಿರಳೆ, ಯಾವ ವಾಸ್ತುಗಳು ಇಲಿ ಹೆಗ್ಗಣಗಳು, ಯಾವ ವಾಸ್ತುಗಳಲ್ಲಿ ನಾಯಿ ಮತ್ತು ವಿಶೇಷವಾದ ವಿಷಜಂತುಗಳು, ಅದು ಚೇಳಾಗಿರ್ಬೋದು, ಸಾವಿರ ಕಾಲು ಸಪ್ತಪದಿ ಇರುವಂಥ ಹಾವುಗಳಿರ್ಬೋದು, ಯಾವುದೇ ಒಂದು ವಿಶೇಷವಾದಂಥ ವಿಷಜಂತುಗಳು ಮನೇಲಿ ವಾಸ ಮಾಡ್ತಿದೆ ಅಂದರೆ ಆ ವಾಸ್ತುನಲ್ಲಿ ಸರಿಯಾಗಿ ಪೂಜೆ ಪುರಸ್ಕಾರಗಳು ನಡೀತಿಲ್ಲ. ದುಷ್ಟಶಕ್ತಿ ಜೊತೆಗೆ ಈ ನೆಗೆಟಿವ್ ವಿಷಜಂತುಗಳು ಕೂಡ ವಾಸ ಮಾಡ್ತಿವೆ ಅಂತ ಅರ್ಥ. ಮನೇಲಿ ತಿಗಣೆ ಜಾಸ್ತಿ ಇತ್ತು ಅಂದರೆ ಆ ಮನೆಯಲ್ಲಿ ಏನೋ ಒಂದು ದೊಡ್ಡ ರೋಗ ಬಾಧೆ ಇದೆ ಅಂತ ಅರ್ಥ. ನಾನು ಆಗಲೇ ಹೇಳಿದೆ, ಮೊದಲು ಶತ್ರು ಬಾಧೆ, ಇನ್ನೊಂದು ಬ್ರಹ್ಮಹತ್ಯ ಅಥವಾ ಭೂತ ಪ್ರೇತಗಳ ಬಾಧೆ, ಮೂರನೇದು ರೋಗ ಬಾಧೆ. ಈ ರೋಗ ಬಾಧೆ ಬಂದುಬಿಟ್ರೆ ಮನೆಯಲ್ಲಿ ನೀವೆಷ್ಟೇ ಸಂಪಾದನೆ ಮಾಡೋದು ಕೂಡ ಖರ್ಚಾಗ್ತಾನೆ ಇರುತ್ತೆ. ಯಾಕೆ? ರೋಗ ಅಂತೇಳಿ. ಆ ಥರ ರೋಗ ಬಾಧೆ ಇದ್ದರೆ ಅಥವಾ ಯಾವುದಾದ್ರು ಭೂತ ಪ್ರೇತಗಳ ಸೋಂಕಿದ್ರೆ ದಿನನಿತ್ಯ ಮನೆಯಲ್ಲಿ ಜಾಗಟೆಯನ್ನು ಪೂಜೆ ಮಾಡುವಾಗ ನುಡಿಸ್ಬೇಕು. ಆ ಜಾಗಟೆ ಹೇಗೆ ನುಡಿಸೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇದಕ್ಕೆ ಜಾಗಟೆ ಅಂತಾರೆ. ಜಾಗಟೆಯಲ್ಲಿ 3 ವಿಧಗಳಿವೆ. ಒಂದು ನಮ್ಮ ಸೌತ್ ಇಂಡಿಯನ್ ಒಂದು ಸ್ಟೈಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇನ್ನೊಂದು ಮಣಿಪುರ ಮತ್ತು ಒರಿಸ್ಸಾ ಸೈಡ್ನಲ್ಲಿ ಒಂದು ಕಡೆ ಜಾಗಟೆನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇನ್ನೊಂದು ನಾರ್ತ್ ಇಂಡಿಯನ್ನಲ್ಲಿ ಬೇರೆ ಥರ ಒಂದು ಸ್ಟೀಲ್ ಪಾತ್ರೆ ಥರ ಒಂದು ತೆಳುವಾದ ರೀತಿ ಜಾಗಟೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಜಾಗಟೆಯನ್ನು ನಾವು ನುಡಿಸ್ಬೇಕಾದ್ರೆ ಮೊದಲು ನಾವು ಇದಕ್ಕೆ ಅರಾಳ ಅಂತ ಹೇಳ್ತಾರೆ. ಈ ಮುದ್ರೆಯನ್ನು ಹಿಂಗೆ ಇಟ್ಕೊಳ್ಬೇಕು. ಇದರಲ್ಲಿ ಇಷ್ಟೇ, ತುಂಬ ಬೇರೆ ಯಾವುದೂ ಮಾಡೋಂಗಿಲ್ಲ. ಮುದ್ರೆಯಿಂದ ಹೇಗೆ ಸಂಸ್ಕಾರ ಅನ್ನೋದು ನಮ್ಗೆ ಹೇಳ್ತಾನೆ. ಈ ಮುದ್ರೆ ಧಾರಣೆ ಮಾಡಿ ಈ ಕೈನಲ್ಲಿ ಬಾಹ್ಯ ಮುಷ್ಟಿ, ಆ ಮುಷ್ಟಿ ಮುದ್ರೆನ ಅಥವಾ ಶಿಖರ ಮುದ್ರೆ ನೋಡಿ, ಇದಕ್ಕೆ ಶಿಖರ ಅಂತಾರೆ. ಶಿಖರದಲ್ಲಿ ಈ ಒಂದು ನಾದ ನುಡಿಸುವಂಥ ಒಂದು ದಂಡವನ್ನು ಇಟ್ಕೋಬೇಕು. ನುಡ್ಕೊಂಡು ಮಧ್ಯಭಾಗದಲ್ಲಿ ನುಡಿಸ್ಬೇಕು ಇದಕ್ಕೆ. ಏಕೆಂದರೆ ಮಧ್ಯದಲ್ಲಿ ಸೂರ್ಯ ವಾಸ ಮಾಡ್ತಾರೆ ಜಾಗಟೆನಲ್ಲಿ. ಸೂರ್ಯ ಮಧ್ಯದಲ್ಲಿ, ಮೇಲ್ಭಾಗದಲ್ಲಿ ಚಂದ್ರ, ಕೆಳಭಾಗದಲ್ಲಿ ಶುಕ್ರ ಗ್ರಹ ವಾಸ ಮಾಡ್ತಾರಂತೆ. ಸೂರ್ಯ, ಚಂದ್ರ, ಶುಕ್ರ, ಮೇಲ್ಭಾಗದಲ್ಲಿ ಚಂದ್ರ, ಮಧ್ಯಭಾಗದಲ್ಲಿ ಸೂರ್ಯ, ಕೆಳಭಾಗದಲ್ಲಿ ಶುಕ್ರ ಗ್ರಹ. ಯಾವಾಗ ಸೂರ್ಯ ಭಾಗದಲ್ಲಿ ನಾವು ನುಡಿಸ್ತೀವೋ ಆರೋಗ್ಯ ಪ್ರಾಪ್ತಿ ಆಗ್ತದೆ, ರೋಗ ಬಾಧೆ ನಿವಾರಣೆ ಆಗುತ್ತೆ. ಇಲ್ಲಿ ನುಡಿಸಿದಾಗ ಶಬ್ದ ಬೇರೆ ಬರುತ್ತೆ. ಕೆಳಭಾಗದಲ್ಲಿ ಶುಕ್ರ ಮನೆಯಲ್ಲಿ ಶುಭ ಶಕುನಗಳಾಗತ್ತೆ. ಮೇಲೆ ನುಡಿಸಿದಾಗ ಚಂದ್ರ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಇದು ನುಡಿಸ್ಬೇಕಾದ್ರೆ ಕೆಲವು ನಡೆಗಳಿವೆ, ಸ್ಟೈಲ್ಸ್ ಇದೆ, ರಿದಮ್ಸ್ ಇದೆ. ಅದು ಹೇಗಿದೆ ಅಂದರೆ ನಾನು ಒಂದು ಸಣ್ಣದೊಂದು ರಿದಮ್ ತೋರಿಸ್ತೀನಿ. ಈ ಶಬ್ದ ಧಿಂತ ಧಿಂತತ ಧಿಂತತ್ತ ಧಿಂತ ಧಿಂತತ ಧಿಂತತ್ತ ಧಿಂತತ 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 ಧಿಂತತ್ತ ಅಂಥೇಳಿ ಇದು ನಂದಿ ಕೈಲಾಸದಲ್ಲಿ ನಂದಿ ಭೃಂಗಗಳು ನುಡಿಸುವಂಥ ಒಂದು ನಾದ. ಇದಕ್ಕೆ ಹಲವಾರು ನಡೆಗಳಿವೆ. ಮೃದಂಗ ನಡೆ, ಶಂಖ ನಡೆ ಅಂಥೇಳಿ ಹಲವಾರು, ಮಯೂರ ನಡೆ, ಪಶು ನಡೆಗಳಂತ ಬೇಕಾದಷ್ಟು ನಡೆಗಳಲ್ಲಿ ಈ ವಾದ್ಯವನ್ನು ನುಡಿಸ್ತಾರೆ. ಈ ಜಾಗಟೆ ನುಡಿಸಿದಾಗ ಯಾರ ಮನೆ ಇದು ನುಡಿಸ್ತಾರೋ ಮನೆಯಲ್ಲಿ ಹಲ್ಲಿಗಳು ವಾಸ ಮಾಡೋದಿಲ್ಲ. ಹಲ್ಲಿಗಳು ನಮ್ಮ ಪಿತೃದೇವತೆಗಳು. ಯಾವಾಗಲೂ ಮನೇಲಿ ಹಲ್ಲಿಗಳು ಲೊಚ್ಚಗುಡ್ತಾ ಲೊಚ್ಚ ಅಂತ ಈ ಜಾಗಟೆ ಶಬ್ದದಿಂದ ಅವ್ರಿಗೂ ಮುಕ್ತಿ ಸಿಗುತ್ತೆ. ಅದರಿಂದ ಮನೆಯಲ್ಲಿ ಪಿತೃದೇವತೆಗಳು ಹಲ್ಲಿ ಮೂಲಕದಲ್ಲಿ ಬಂದಾಗ
ಮನೆಯಲ್ಲಿ ದಿನನಿತ್ಯ ಜಾಗಟೆ ನುಡಿಸೋದ್ರಿಂದ ಮನೆಯಲ್ಲಿ ಆರೋಗ್ಯ ಪ್ರಾಪ್ತಿ ಆಗ್ತದೆ, ಜೊತೆಗೆ ಪಿತೃದೇವತೆಗಳು ಮುಕ್ತಿ ಸಿಗುತ್ತೆ, ವಿಷಜಂತುಗಳು ಕೂಡ ನಮ್ಮ ಮನೆಯ ಪ್ರವೇಶ ಮಾಡೋದಿಲ್ಲ, ದುಷ್ಟಶಕ್ತಿಗಳು ಆವಾಹನೆ ಆಗೋದಿಲ್ಲ. ಆ ನುಡಿಸೋ ವಿಧಾನ ಇನ್ನೊಂದ್ಸಲ ಹೇಳ್ತೀನಿ. ಈ ರೀತಿ ಶಬ್ದ ನಾವು ಪೂರ್ತಿ ಹಾಗೆ ಮುಚ್ಚಿಬಿಟ್ರೆ ನೋಡಿ ಶಬ್ದ ಬೇರೆ ಬಂತು. ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡೋ. ಅದಕ್ಕೆ ನಾವು ಬರೀ ಎರಡೇ ಬೆರಳಲ್ಲಿ ಈ ಮುದ್ರೆಯಲ್ಲಿ ಇಟ್ಕೊಂಡು ಇದನ್ನು ಜಾಗಟೆನ ಭಾಳ ಬಲವಾಗಿ ಲಾಕ್ ಮಾಡಿಕೊಂಡಾಗ ಶಬ್ದ ತುಂಬ ಚೆನ್ನಾಗಿ ಅಲೆಗಳು, ಆ ರೆಸೊನೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ವೆಲಾಸಿಟಿನಲ್ಲಿ ಒಂದೇ ರೆಸೊನೆನ್ಸಲ್ಲಿ ಬಂದಾಗ ಗೋಡೆಗಳಲ್ಲಿ ಇರುತ್ತೆ. ಯಾರಿಗೆ ಕಿವಿ ನೋವಿದೆಯೋ ಅಂಥವ್ರು ಈ ಜಾಗಟೆ ಶಬ್ದವನ್ನು ಕೇಳೋದ್ರಿಂದ ಕಿವಿ ತಮಟೆ ಇಯರ್ ಡ್ರಮ್ಮು ಆ್ಯಕ್ಟಿವ್ ಆಗುತ್ತೆ. ENT ಇದೊಂದು ಒಳ್ಳೆ ಶಬ್ದ. ENT ಅಂದರೆ ಕಿವಿ ನೋವಿರೋರಿಗೆ ಈ ಜಾಗಟೆ ಶಬ್ದ ಕೇಳೋದ್ರಿಂದ ಕಿವಿ ನೋವು ಕೂಡ ಕಮ್ಮಿ ಆಗುತ್ತೆ. ಅವರೇ ನುಡಿಸಿದ್ರು ಇನ್ನೂ ಒಳ್ಳೆಯದು. ಇಲ್ಲ ದೂರದಲ್ಲಿ ನಿಂತ್ಕೊಂಡು ಶಬ್ದ ಕೇಳೋದ್ರಿಂದ ಕಿವಿಗೆ ಸಂಬಂಧಪಟ್ಟಂಥ ಏನೇ ತೊಂದರೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ. ಆದ್ದರಿಂದ ಈ ಒಂದು ಶಬ್ದ ಇದೆಯಲ್ಲ, ಇದು ಮನೆಯಲ್ಲಿ ಯಾವಾಗಲೂ ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಪುರಸ್ಕಾರಗಳಾಗುವಾಗ ಶುಭ ಕಾರ್ಯಗಳಲ್ಲಿ ಇದನ್ನು ನುಡಿಸ್ಬೇಕು. ಇದು ಯಾರು ನುಡಿಸಲ್ವೋ ಒಬ್ಬ ವ್ಯಕ್ತಿ ಮನೆ ಮುಂದೆ ಬಂದು ನುಡಿಸ್ತಾನೆ, ಅವನಿಗೆ ದಾಸಯ್ಯ ಅಂತ ಕರೀತಾರೆ. ಹಿಂದೆ ಪ್ರತಿಯೊಬ್ಬರು ಕೂಡ ಒಬ್ಬ ವ್ಯಕ್ತಿ ಬಂದು ಮನೆಗೂ ಬಂದು ಭಿಕ್ಷೆ ಬೇಡ್ತಿದ್ದೆ ಈ ಜಾಗಟೆ ನುಡಿಸ್ಕೊಂಡು. ಯಾರ ಮನೆ ಮುಂದೆ ಆ ಜಾಗಟೆ ನುಡಿಸ್ತಾರೋ ಆ ಮನೆಯಲ್ಲಿದ್ದಂಥ ನೆಗೆಟಿವ್ ವೈಬ್ರೇಷನ್ನು ಆ ದಾಸಯ್ಯ ಅನ್ನೋನು ತೊಗೊಂಡೋಗ್ತಾ ಇದ್ದ ಅಂತ ನಮ್ಮ ಹಿಂದೆ ಪುರಾಣಗಳಲ್ಲಿ ಸಣ್ಣ ಸಣ್ಣ ಕಥೆಗಳಲ್ಲಿ ಉಲ್ಲೇಖನ ಇದೆ. ಇವತ್ತಿನ ಪಂಚಮುಖಿ ಆಂಜನೇಯನಲ್ಲಿ ಮೂರನೇ ಮುಖವಾದಂಥ ಗರುಡ ಮುಖದ ಬಗ್ಗೆ ಮುದ್ರೆ ಮಂತ್ರವನ್ನು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಾನೀಗಾಗಲೇ ಹೇಳಿದೆ ಪಂಚಮುಖ ಆಂಜನೇಯ ಅಂದರೆ ಪಂಚಮುಖಿ ಆಂಜನೇಯರಿಗೆ 5 ಮುಖಗಳು. ಅದರಲ್ಲಿ ಮೊದಲನೇ ಸಂಚಿಕೆಯಲ್ಲಿ ನಾನು ಕಪಿಮುಖವನ್ನು ಹೇಳಿದ್ದೆ ಮುದ್ರೆ ಮತ್ತು ಮಂತ್ರ. 2ನೇ ಸಂಚಿಕೆಯಲ್ಲಿ ನರಸಿಂಹ ಮುಖ ಹೇಳಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಗರುಡ ಮುಖ. 3ನೇ ಮುಖವಾದಂಥ ಆಂಜನೇಯನಿಗೆ ಗರುಡ ರೂಪನಾಗಿ ದರ್ಶನ ಕೊಡ್ತಾರಂತೆ ಭಕ್ತರಿಗೆ. ಈ ಗರುಡ ವಿಷ್ಣುವಿನ ಮುಂದೆ ನಿಂತು ಭಗವಂತನಿಗೆ ಸೇವೆ ಮಾಡ್ತಾರಂತೆ. ಆ ಗರುಡ ಮುಖವೇ ಆಂಜನೇಯ. ಹೀಗಾಗಿ ಆಂಜನೇಯನಿಗೆ 3ನೇ ಮುಖವಾಡ ಅಂದರೆ 3ನೇ ಮುಖ ಅಂದರೆ ಈ ಗರುಡ. ಈ ಗರುಡ ಯಾವೆಲ್ಲ ಅಂದರೆ ಪಶ್ಚಿಮಕ್ಕೆ ಮುಖ ಮಾಡಿರ್ತದಂತೆ. ಯಾರ ವಾಸ್ತುವಿನಲ್ಲಿ, ಯಾರ ಜಮೀನಲ್ಲಿ, ಯಾರ ದೇವಾಲಯಗಳಲ್ಲಿ, ಆಫೀಸ್ಗಳಲ್ಲಿ, ಹೋಟ್ಲ್ಗಳಲ್ಲಿ, ಬಾರು, ರೆಸ್ಟೋರೆಂಟ್, ಸಿನಿಮಾ ಥಿಯೇಟರ್ಗಳಲ್ಲಿ ಯಾವಾಗಲೂ ರೋಗಗಳಿಂದ ನರಳುತ್ತಿದ್ರೆ, ಸಿನಿಮಾ ಥಿಯೇಟ್ರಿಗೆ ಹೋದ ತಕ್ಷಣ ಅವ್ರಿಗೆ ಏನೋ ಒಂದು ರೀತಿ ಲೂಸ್ ಮೋಷನ್ ಆಗ್ಬೋದು, ವಾಂತಿ ಬರ್ಬೋದು, ತಲೆ ಸುತ್ತ ಆಗ್ಬೋದು, ಇಲ್ಲ ಬಿದ್ದೋಗ್ಬೋದು. ಒಂದು ಬಾರ್ಗೆ ಹೋದ ತಕ್ಷಣ ಅಲ್ಲಿ ಏನೋ ತೊಂದರೆ ಆಗ್ಬೋದು, ಒಂದು ಆಫೀಸಾಗಿ ಕೂತು ಇದ್ದಕ್ಕಿದ್ದಾಗ ಬಿದ್ದೋಗ್ಬೋದು. ಯಾವ ಜಾಗದಲ್ಲಿ ಎಂಥ ರೋಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಆಯಾ ಸ್ಥಳದ ಮಹಿಮೆ ಮೇಲೆ, ಆಯಾ ಸ್ಥಳದ ನೆಗೆಟಿವ್ ವೈಬ್ರೇಷನ್ ಮೇಲೆ ಕಾರ್ಯಗಳು ಸೃಷ್ಟಿಯಾಗುತ್ತೆ. ನಾವು ವಾಸ ಮಾಡೋ ಮನೇಲೂ ಕೂಡ ಎಷ್ಟೋ ಜನಕ್ಕೆ ಹಳೆ ಮನೇಲಿ ಚೆನ್ನಾಗಿದ್ದು, ಹೊಸ ಮನೆ ಬಂದ ತಕ್ಷಣ ಎಲ್ರಿಗೂ ರೋಗ ಶುರುವಾಗೋಯ್ತು. ಆದಾಯ ಚೆನ್ನಾಗಿದೆ, ಒಳ್ಳೆ ಮಕ್ಕಳೆಲ್ಲ ಓದ್ತಾ ಇದ್ದಾರೆ, ಮನೇಲಿ ಒಳ್ಳೆ ಇನ್ಕಮ್ ಬರ್ತಿದೆ, ಎಲ್ಲ ಚೆನ್ನಾಗಿ ಒಳ್ಳೆ ಶುಭ ಶಕ್ರಗಳಾಗ್ತಿದೆ, ಒಳ್ಳೆ ಮದುವೆ ಅಂತೆ, ಮುಂಜಿ ಅಂತೆ, ನಾಮಕರಣ ಅಂತ ಎಲ್ಲ ನಡೀತಾ ಇದೆ. ಅವರ ಮನೆ ಮಂದಿಯೆಲ್ಲ ರೋಗದಲ್ಲಿ ನರಳುತ್ತಿದ್ದಾರೆ. ಹಾಗಾದರೆ ಆ ಮನೆಯಲ್ಲಿ ರೋಗ ಬಾಧೆ ಇದೆ. ರೋಗ ಬಾಧೆ ಇದೆ ಅಂದ ತಕ್ಷಣ ನಾವು ಮನೆ ಖಾಲಿ ಮಾಡಬಾರ್ದು, ಅಥವಾ ಮನೆ ಹೊಡೆದಾಕಬಾರ್ದು, ಅಥವಾ ಅದು ಬಿಟ್ಬಿಟ್ಟು ಬೇರೆ ಮನೆಗೆ ಹೋಗಬಾರ್ದು. ಇರೋ ಮನೆಯಲ್ಲಿ ನಾವು ಚೆನ್ನಾಗಿರಬೇಕು ಅಂದರೆ ಒಂದು ಫಾರ್ಮುಲಾ. ಏನು ಫಾರ್ಮುಲಾ ಅಂದರೆ ಪಂಚಮುಖಿ ಆಂಜನೇಯನ 3ನೇ ಮುಖವಾದಂಥ ಗರುಡನನ್ನು ಧ್ಯಾನ ಮಾಡಿದ್ದೆ ಆದರೆ ಆ ಮನೆಯಲ್ಲಿರ್ತಕ್ಕಂಥ ಎಂಥ ರೋಗ ಬಾಧೆ ದೋಷ ಇದ್ದರೂ ಕೂಡ ಸಲೀಸಾಗಿ ನಿವಾರಣೆ ಮಾಡ್ಬೋದು. ಹಾಗಾದರೆ ಆ ಒಂದು ಮುದ್ರೆಯಲ್ಲಿ, ಆ ಒಂದು ಮಂತ್ರದಲ್ಲಿ ಏನು ಶಕ್ತಿ ಇದೆ ಅನ್ನೋದೇ ಭಾಳ ವಿಶೇಷ. ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ನಾವು ನೋಡಿದಾಗ ಹ್ಯೂಮನ್ ಅನಾಟಮಿಯಲ್ಲಿ ಅಂದರೆ ನಮ್ಮ ಶರೀರದಲ್ಲಿ 1008 ಅಂಗಗಳಿವೆ. ಆ 1008 ಅಂಗಗಳು 24 ಗಂಟೆ 365 ದಿವಸ ವರ್ಕ್ ಮಾಡ್ತಾನೇ ಇರ್ತದೆ. ಯಾವುದೋ ಒಂದು ಅಂಗ ಒಂದು ಸ್ಥಳಕ್ಕೆ ಹೋದಾಗ ವರ್ಕ್ ಮಾಡೋಕ್ಕೋದಿಲ್ಲ. ಈಗ ಇದಕ್ಕಿದ್ದಾಗೆ ನಾನು ಒಬ್ಬರ ಮನೆಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಆ ಮನೆಗೆ ಹೋಗಿ ಕೂತಿದ ತಕ್ಷಣ ನಂಗೆ ಹಾಕ್ಲಿಕ್ಕೆ ಶುರುವಾಗುತ್ತೆ, ಮಂಪರು ನಿದ್ದೆ ಬರೋಕ್ಕೆ ಶುರುವಾಗುತ್ತೆ. ನಿದ್ದೆ ಬರ್ತಾ ನಾನು ಹಂಗೆ ಮಲ್ಕೊಂಡ್ಮೇಲೆ ಆ ಮನೆಯೊಳಗೆ ಇದಕ್ಕಿದ್ದಾಗೆ ಯಾರೋ ಒಬ್ಬರು ಬಂದು ಊಟದಲ್ಲಿ ವಿಷ ಹಾಕ್ದಂಗೆ ಆಗೋದು, ಅಥವಾ ಏನೋ ವಿಷ ಕೊಟ್ಟಂಗೆ ತಿಂದಂಗೆ ಆಗೋದು. ಆ ಮನೇಲಿ ಮಲಗ್ದಾಗ ಮಾತ್ರ ಬಂತು ನನಗೆ ನಿದ್ದೆಲಿ, ನಮ್ಮ ಮನೆ ಮಲಗ್ದಾಗ ಬರೋದಿಲ್ಲ. ಅದೇ ಇನ್ನೊಬ್ಬರ ಮನೆಗೆ ನಾವು ಹೋದಾಗ ಇದಕ್ಕಿದ್ದಾಗೆ ಜಾರು ಬಿದ್ದುಬಿಟ್ಟೆ, ಇದಕ್ಕಿದ್ದಾಗ ಅವ್ರ ಮನೆಗೆ ಹೋದ ತಕ್ಷಣ ನನಗೆ ವಾಂತಿ ಶುರುವಾಯಿತು, ಆ ಮನೆಗೆ ಹೋದ್ ಬಂದ ತಕ್ಷಣ ನನಗೆ ಜ್ವರ ಶುರುವಾಯಿತು, ಆ ಮನೆಗೆ ಹೋದ್ ಬಂದ ತಕ್ಷಣ ನನಗೆ ಇದಕ್ಕಿದ್ದಾಗ ಆಕ್ಸಿಡೆಂಟ್ ಆಯಿತು, ಏನೋ ಒಂದು ಆಸ್ಪತ್ರೆ ಸೇರೋಕ್ಕೆ ಒಂದು ನೆಪ ಬೇಕು, ಕಾಯಿಲೆ ಬರೋಕ್ಕೆ ಒಂದು ನೆಪ ಬೇಕು. ಈ ಥರ ವಾಸ್ತುಗಳಿಂದ ನಮ್ಗೆ ಆಗೋ ಒಂದು ತೊಂದರೆ ಜಾತಕದಲ್ಲಿ ಆಯಾ ದಶಾಭಕ್ತಿ ಮತ್ತು ಆ ಗ್ರಹ ಗೋಚಾರ ಫಲವನ್ನು ಕಂಡಿಡಿದಾಗ ನನಗೆ ಯಾವ ಕಾಯಿಲೆ ಬರೋ ಇಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಆದರೆ ಇದಕ್ಕಿದ್ದಾಗೆ ನನಗೆ ಒಬ್ಬರು ಮನೆಗೆ ಹೋದಾಗಲೋ ಅಥವಾ ನಮ್ಮ ಮನೆಯಲ್ಲೋ ಒಂದು ರೋಗ ಶುರುವಾಗಿಬಿಡುತ್ತೆ. ಈ ಥರ ಸಿಂಪ್ಟಮ್ಸು. ಯಾಕೆಂದರೆ
ನಮ್ಮನೆ ವಾತಾವರಣ ಆಗಲಿ ಅಥವಾ ಯಾವುದೇ ವಾಸ್ತುವಲ್ಲಿ ಯಾವುದೇ ಒಂದು ವಾಸ್ತು, ಅದು ಸಿನಿಮಾ ಥಿಯೇಟ್ರು, ಬಾರೋ, ರೆಸ್ಟೋರೆಂಟು, ಸ್ಕೂಲು, ಕಾಲೇಜು ಯಾವುದೇ ಇರ್ಬೋದು, ಒಂದು ಆಫೀಸೇ ಇರ್ಬೋದು ಅಥವಾ ಒಂದು ಸ್ಟುಡಿಯೋನೇ ಇರ್ಬೋದು, 365 ದಿವಸ ಅದೇ ವಾಸ್ತು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಆ ಮನೆಗೆ, ಆ ವಾಸ್ತುಗೆ, ಆ ಸ್ಥಳಕ್ಕೆ ಹಾವು, ವಿಷಜಂತುಗಳು, ನೂರಾರು ಜನ, ಎಂಥ ಸ್ತ್ರೀಯರೆಲ್ಲ ಬಂದು ಹೋಗ್ತಾರೆ, ಎಂತಿಂಥ ಮಕ್ಕಳೆಲ್ಲ ಬಂದು ಹೋಗ್ತಾರೆ, ಎಂತಿಂಥ ಪುರುಷರೆಲ್ಲ ಬಂದು ಹೋಗ್ತಾರೆ. ಯಾರ್ಯಾರ ಜಾತಕದಲ್ಲಿ ಎಂಥ ದೋಷ ಇದೆಯೋ ಗೊತ್ತಿಲ್ಲ. ಈ ರೀತಿ ದೋಷ ಇದ್ದಂಥ ಸಮಯದಲ್ಲಿ ಆ ಮನೆ ವಾಸ್ತುವಿನಲ್ಲಿ ಯಾರು ಅಧಿಕವಾಗಿ ವಾಸ ಮಾಡ್ತಾರೋ, ಹೆಚ್ಚೆಚ್ಚಿಗೆ ವಾಸ ಮಾಡ್ತಾರೋ ಅಂಥವ್ರ ಜಾತಕ ದೋಷ ಆ ಮನೆಯಲ್ಲಿ ಡಾಮಿನೇಟ್ ಆಗಿಬಿಟ್ರೆ ವಾಸ್ತು ದೋಷದ ದೋಷ ಮತ್ತೆ ನಮ್ಮ ಜಾತಕದ ದೋಷ ಎರಡೂ ಸೇರಿಸ್ಕೊಂಡು ಆ ಮನುಷ್ಯನ ಹಾಳು ಮಾಡಿಬಿಡುತ್ತೆ. ಹಾಗಿದ್ದಾಗ ಅಂಥ ದೋಷಗಳು ನಮ್ಮ ಜಾತಕದಲ್ಲಿ ಇದ್ದಂಥ ಪಕ್ಷದಲ್ಲಿ ಅಥವಾ ಆ ಮನೇಲಿ ಆ ಥರ ದೋಷಗಳಿದ್ದರೆ, ಅಂಥ ಸ್ಥಳದಲ್ಲಿ ಏನೋ ನಾವು ಮನೆ ಕಟ್ಟಿಬಿಟ್ಟಿದ್ರೆ ಆ ಥರ ದೋಷನ ನಿವಾರಣೆ ಮಾಡಲಿಕ್ಕೆ ವೀರ ಆಂಜನೇಯ ಅಂದರೆ ಆಂಜನೇಯನ ಮೂರನೇ ಮುಖವಾದಂಥ ಗರುಡನನ್ನು ಸ್ಮರಿಸ್ಬೇಕಂತೆ. ಎಷ್ಟೋ ಜನ ಕೆಲವು ಮನೆಗಳಿಗೆ ಹೋದರೆ ವಿಷ ಹಾಕಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಕನ್ನಡದಲ್ಲಿ ಮದ್ದೀಡು ಅಂತಾರೆ. ವಿಷ ಪ್ರಯೋಗ ಮಾಡ್ತಾರೆ. ವಿಷಪ್ರಾಶನ ಅಂದರೆ ಕುಡಿಯೋ ಪಾನೀಯಗಳಲ್ಲಿ ವಿಷ ಹಾಕೋದು, ತಿನ್ನೋ ಪದಾರ್ಥಗಳಲ್ಲಿ ವಿಷ ಹಾಕೋದು, ಮತ್ತು ಹಣ್ಣು ಹಪ್ಪಳಗಳಲ್ಲಿ ವಿಷ ಕೊಟ್ಬಿಡ್ತಾರೆ. ಈ ಥರ ವಿಷ ಪ್ರಯೋಗ ಮಾಡೋ ಕೆಲವು ಜನರು ಇದ್ದಾರೆ. ಕೆಲವು ವಂಶಗಳು ಅದಕ್ಕೆ ಅಂತ ವಿಷ ಹಾಕೋಕ್ಕೆ ಅಂತ ಇದ್ದಾರೆ. ಆ ಥರ ದೋಷದಲ್ಲಿ ಏನಾದ್ರು ಮನೆಯಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ಅದು ನಮಗೆ ಬೇಗ ಎಫೆಕ್ಟ್ ಆಗುತ್ತೆ, ನೆಗೆಟಿವ್ ವೈಬ್ರೇಷನ್. ಯಾರಿಗೆ ಊಟದಲ್ಲಿ ವಿಷ ಹಾಕ್ತಾರೋ, ಕುಡಿಯೋ ಪಾನೀಯಗಳಲ್ಲಿ ವಿಷ ಹಾಕ್ಕೊಡ್ತಾರೋ ಅಂಥವ್ರ ವಂಶ ಬೇಗ ನಾಶ ಆಗುತ್ತೆ. ಏಕೆಂದರೆ ಇನ್ನೊಬ್ಬರಿಗೆ ವಿಷ ಹಾಕಿ ಸಾಯಿಸೋ ದೋಷ ಇದೆಯಲ್ಲ, ನರಹತ್ಯೆ ದೋಷ, ಅದು ಭಾಳ ಕ್ರೂರವಾದಂಥ ದೋಷ. ಹೀಗಾಗಿ ಯಾವ ವಾಸ್ತುವಿನಲ್ಲಿ ಸದಾ ನಿರಂತರವಾಗಿ ಊಟದಲ್ಲಿ ಅಥವಾ ತಿನ್ನೋ ಪದಾರ್ಥಗಳಲ್ಲಿ, ಕುಡಿಯೋ ಪಾನೀಯಗಳಲ್ಲಿ ವಿಷ ಹಾಕ್ತಾರೋ ಅಂಥ ವಾಸ್ತುಗಳು ಹೆಚ್ಚಿಗೆ ದಿವಸ ವಾಸ ಮಾಡಬಾರ್ದು. ಹಾಗಾದ್ರೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾವೇನಾರು ಆ ಮನೆಗೆ ಊಟಕ್ಕೆ ಹೋದ ತಕ್ಷಣ ನಮಗೆ ತೇಗ್ ಜಾಸ್ತಿ ಆಗುತ್ತೆ, ಮಂಪರ್ ನಿದ್ದೆ ಬರುತ್ತೆ, ಸುಸ್ತಾಗುತ್ತೆ, ವಾಂತಿ ಆಗುತ್ತೆ, ಊಟದ ಮೇಲೆ ಅಥವಾ ಕುಡಿಯೋ ಪದಾರ್ಥಗಳು ಆಸಕ್ತಿ ಹೊಟ್ಟೋಗುತ್ತೆ. ಆವಾಗ ಏನು ಮಾಡ್ಬೇಕು, ನಾವು ತಕ್ಷಣ ಏಲಕ್ಕಿ ಕಾಯಿನ ಬಾಯಿಗೆ ಹಾಕೋತಾ ಇರಬೇಕು. ಏಲಕ್ಕಿ ಕಾಯಿ ಬಾಯಿಗೆ ಹಾಕೊಂಡಾಗ ಆ ಊಟದಲ್ಲಿದ್ದಂಥ ವಿಷ ಅಥವಾ ಪಾನೀಯದಲ್ಲಿದ್ದಂಥ ವಿಷ ಈಚೆ ಬಂದುಬಿಡುತ್ತೆ. ಇದೆಲ್ಲ ಬರುವಂಥದ್ದು ಅಂದರೆ ಆ ವಾಸ್ತುವಿನಿರೋ ಜನಗಳಿಂದ. ಆ ವಾಸ್ತು ಹೇಳುತ್ತೆ ಇವ್ರಿಗೆ ಊಟದಲ್ಲಿ ವಿಷ ಹಾಕೊಂಡ್ ಮಾಡು, ವಿಷ ಹಾಕೊಡು ಅಂತ ಮತಿ ಕೊಡುತ್ತೆ. ಆ ಥರ ವಾಸ್ತುಗಳಿದ್ದಂಥ ಸಂದರ್ಭದಲ್ಲಿ ಗರುಡನನ್ನು ದಿನನಿತ್ಯ ಮನೆಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇ ಆದರೆ ಆ ಜಾತಕದಲ್ಲಿರೋ ದೋಷ, ಆ ವಾಸ್ತುಲಿರೋ ದೋಷ ಕೂಡ ಹೊರಟೋಗುತ್ತೆ. ಸಕಲ ರೋಗಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಗರುಡನಿಗಿದೆ. ಆ ಗರುಡನ ಶಕ್ತಿಯನ್ನು ಹೊಂದಿರುವಂಥದ್ದು ಆಂಜನೇಯನಿಗಿದೆ. ಆದ್ದರಿಂದ ಆಂಜನೇಯನಿಗೆ ಗರುಡಲ್ಲಿರೋ ಶಕ್ತಿ ಕೂಡ ಸೇರಿಕೊಂಡಿದೆ. ಆ ಥರ ಶಕ್ತಿ ಇರುವಂಥ ಆ ವೀರ ಆಂಜನೇಯನನ್ನು ನಾವು ಪ್ರತಿನಿತ್ಯ ನಾವು ತೋರಿಸೋ ಮುದ್ರೆಯೊಂದಿಗೆ ಆ ಮಂತ್ರವನ್ನು ಹೇಳ್ಕೊಂಡು ನಾವು ಜಪ ಮಾಡಿದ್ದೆ ಆದರೆ ಆ ವಾಸ್ತುಲಿ ಎಂಥ ರೋಗಗಳಿದೆಯೋ, ರೋಗ ಬಾಧೆ ಇರುವಂಥ ವಾಸ್ತು, ವಿಷ ಪದಾರ್ಥಗಳಲ್ಲಿ ಬರುವಂಥ ದೋಷಗಳು ಮತ್ತು ವಿಷ ಜಂತುಗಳು ಮನೆ ಪ್ರವೇಶ ಮಾಡುವಂಥದ್ದು ಏನಾದ್ರು ದೋಷಗಳಿದ್ರೆ, ಎಷ್ಟೋ ನಾವು ಹಳೆ ಮನೇಲಿದ್ವಿ, ಒಂದು ಸಣ್ಣ ಇರುವೆ ಬರ್ತಿರಲಿಲ್ಲ, ಒಂದು ಸಣ್ಣ ಜಿರಳೆ ಬರ್ತಿರಲಿಲ್ಲ, ಈ ಮನೆಗೆ ಬರೋದು ಬಂದ್ವಿ ನೋಡಿ, ಎಂತಿಂಥ ಹಾವುಗಳೆಲ್ಲ ಮನೆಗೆ ಬರ್ತಿವೆ, ಹಾವುಗಳೆಲ್ಲ ಮನೆ ಪ್ರವೇಶ ಆಗ್ತಿದೆ, ಕೆಲವು ಪ್ರಾಣಿಗಳೆಲ್ಲ ಒಳಗೆ ಬರ್ತಿವೆ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಆ ವಾಸ್ತು ದೋಷ ಆಗಿದೆ, ಆ ವಾಸ್ತು ಸ್ಥಳ ಮಹಿಮೆ ಆಗಿದೆ, ಆ ಕ್ಷೇತ್ರ ಮಹಿಮೆ ಆಗಿದೆ. ಆ ಥರ ದೋಷ ಇರುವಂಥವರು ನಾನೀಗ ತೋರಿಸುವಂಥ ಈ ಪಂಚಮುಖಿ ಆಂಜನೇಯ ಮುದ್ರೆಯನ್ನು ಮಂತ್ರನ ಜಪ ಮಾಡಿದ್ದೆ, ಅದೇ ಭಾಳ ವಿಶೇಷ. ಈ ಮಂತ್ರದಲ್ಲಿ ಏನು ವಿಶೇಷ ಅಂದರೆ ಮಮ್ ಅನ್ನೋ ಒಂದು ಬೀಜ ಮಂತ್ರ ಇದೆ. ಈ ಮಮ್ ಅನ್ನೋ ಬೀಜ ಮಂತ್ರವನ್ನು ನಾವು ದಿನನಿತ್ಯ ಆಂಜನೇಯನ ಮಂತ್ರದ ಜೊತೆಗೆ ಸೇರಿಸ್ಕೊಂಡು ಹೇಳಿದಾಗ ಉದರದಲ್ಲಿ ಅಂದರೆ ಮಣಿಪುರ ಚಕ್ರದಲ್ಲಿ ನಾಭಿ ಇಂದ 1 ಇಂಚ್ ಮೇಲ್ಭಾಗದಲ್ಲಿ ಒಂದು ಗ್ರಂಥಿ ಇದೆ, ಒಂದು ಗ್ಲ್ಯಾಂಡ್, ಅದಕ್ಕೆ ಮಣಿಪುರ ಚಕ್ರ ಅಂತಾರೆ. ಆ ಚಕ್ರದಲ್ಲಿ ಒಂದು ವಿಶೇಷವಾದಂಥ ಎನರ್ಜಿ ಉತ್ಪತ್ತಿ ಆಗುತ್ತೆ ಮಂತ್ರದ ಶಕ್ತಿಯಿಂದ, ಆ ಬೀಜ ಮಂತ್ರದಿಂದ ಬರೋ ಅಲೆಗಳಿಂದ. ಜೊತೆಗೆ ಆ ಮಂತ್ರ ಹೇಳುವಾಗ ನಮ್ಮ ಶರೀರದಲ್ಲಿ 1008 ಅಂಗಗಳಲ್ಲಿ ಯಾವುದೋ ಒಂದು ಅಂಗಗಳು ವೈಬ್ರೇಟ್ ಆಗಿ ನಾದವನ್ನು ಪ್ರೊಡ್ಯೂಸ್ ಮಾಡಿ ಅದರದೇ ಆದಂಥ ಮೆಡಿಸಿನ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಯಾವಾಗ ನಾವು ಎಂಥ ವಿಷ ಹಾಕಿದ್ರು ಕೂಡ ಆ ಮೆಡಿಸಿನ್ ಏನು ಮಾಡುತ್ತೆ, ನಮ್ಮ ಶರೀರದಿಂದ ಹೊರಗೆ ಹಾಕ್ಬಿಡುತ್ತೆ ಆ ನೆಗೆಟಿವ್ ಎನರ್ಜಿಯನ್ನು. ಎಂಥ ವಿಷ ಪದಾರ್ಥವನ್ನು ತಿನ್ನಲಿ ಅಥವಾ ಕುಡಿಲಿ, ಆ ಎನರ್ಜಿ ಈ ಮಂತ್ರಶಕ್ತಿಯಿಂದ ಅದು ಈಚೆ ಬಂದುಬಿಡುತ್ತೆ. ಮಲಮೂತ್ರದಲ್ಲಿ ಈಚೆ ಬಂದುಬಿಡುತ್ತೆ, ಗೊಣ್ಣೆ ಮೂಲಕ ಈಚೆ ಬರುತ್ತೆ, ಕಫದ ಮೂಲಕ ಈಚೆ ಬಂದುಬಿಡುತ್ತೆ. ವಿಷ ಹಾಕುವಂಥ ಮನೆಗಳು ಅಥವಾ ರೋಗ ಬಾಧೆ ಇರುವಂಥ ಮನೇಲಿ ನಾವು ಒಂದು 15 ದಿವಸ ಬಾಡಿಗೆ ತೊಗೊಂಬಿಟ್ಟು ಅಥವಾ 15 ದಿವಸ ಇಳಿದುಬಿಟ್ರು, ಅಥವಾ ಹೋಟ್ಲುಗಳಲ್ಲಿ ಕೆಲವು ರೂಮ್ಗಳಲ್ಲಿ ವಾಸ್ತು ಇರೋದಿಲ್ಲ, ಅಂಥ ವಾಸ ಮಾಡಿದ್ರು ರೋಗ ಬರುತ್ತೆ. ಆಂಜನೇಯನ ಮೂರನೇ ಮುಖವಾದಂಥ 5ರಲ್ಲಿ 3ನೇ ಮುಖವಾದಂಥ ಗರುಡ ಮುಖ ಭಾಳ ವಿಶೇಷವಾದಂಥದ್ದು. ಯಾರಿಗೆ ಕಾಳ ಸರ್ಪದೋಷ ಇದೆ, ಸರ್ಪದೋಷ ಇದೆಯೋ ಅಂಥವರು ಈ ಆಂಜನೇಯನ ಜಪ ಮಾಡೋದ್ರಿಂದ ಎಷ್ಟೋ ಸಲ ಕುಜದೋಷ, ಸರ್ಪದೋಷ ನಿವಾರಣೆ ಆಗಿದೆ. ಯಾಕೆಂದರೆ ಗರುಡ ಸರ್ಪದೋಷ ನಿವಾರಣೆ ಮಾಡಲು ಎತ್ತಿದ ಕೈ. ಆ ಥರ ಆಂಜನೇಯನ ನಾವು ಯಾವ ರೀತಿ ಧ್ಯಾನ ಮಾಡಬೇಕು ಅಂದರೆ ನೋಡಿ, ನಾನು ಈಗಾಗಲೇ
ಮೊದಲನೇದು ಕಪಿಮುಖ ಮತ್ತು ನರಸಿಂಹ ಮುಖ ಹೇಳಿದಾಗ ಏನು ತೋರಿಸಿದ್ನೋ ಅದೇ ಮುದ್ರೆನೇ, ಆದರೆ ಮಂತ್ರ ಮಾತ್ರ ಬದಲಾಗತ್ತೆ. ನಮ್ಮ ಬಲಗೈ ಹಸ್ತದ ಮೇಲೆ, ಅಂಗೈ ಮೇಲೆ ಎಡಗೈ ಹಸ್ತವನ್ನು ಇಡಬೇಕು. ಹೀಗೆ ಇಟ್ಟು ಎಲ್ಲ ಬೆರಳು ಅಗಲಿಸಿ ಒಂದ್ರ ಪಕ್ಕ ಒಂದು ಹೀಗೆ ನಾವು ಎಲ್ಲ ಬೆರಳನ್ನು ಕುಂಚಿತ ಮಾಡಬೇಕು, ಬೆಂಡ್ ಮಾಡಬೇಕು. ಈ ರೀತಿ ನೋಡಿ, ಹೀಗೆ ಬಲಗೈಲಿ ಎಲ್ಲ ಬೆರಳುಗಳನ್ನು ನಮ್ಮ ಎಡಗೈ ಬೆರಳ ಮಧ್ಯದಲ್ಲಿ ಸೇರಿಸಿ ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಉಳಿದ ಎಲ್ಲ ಎಡಗೈಲಿರುವ ಎಲ್ಲ ಬೆರಳುಗಳನ್ನು ಸ್ವಲ್ಪ ಹೀಗೆ ಬೆಂಡ್ ಮಾಡಿದಾಗ ಇದು ಪಂಚಮುಖಿ ಆಂಜನೇಯ ಮುದ್ರಾ ಅಂತ ಆಯಿತು. ಈ ಪಂಚಮುಖಿ ಆಂಜನೇಯ ಮುದ್ರಾ, ಇದೇ ಮುದ್ರೆಯನ್ನು ನಾನು ಕಪಿಮುಖ ನರಸಿಂಹ ಮುಖಗೂ ತೋರಿಸಿದ್ದೆ. ಆದರೆ ಈ ಮುದ್ರೆಯಲ್ಲಿ ವಿಶೇಷವಾಗಿ ಗರುಡ ಮಂತ್ರವನ್ನು ಹೇಳಬೇಕು. ಆಂಜನೇಯನ ಮುಖೇನ ಗರುಡನ ಧ್ಯಾನ ಮಾಡೋದು. ಇದು ಮಂತ್ರದಲ್ಲಿ ಏನು ವಿಶೇಷ ಅಂದರೆ ಮಮ್ಮನ ಬೀಜ ಮಂತ್ರ ನಾವು 6 ಸಲ ಹೇಳಬೇಕು. ಪ್ರತಿಯೊಂದು ಬೀಜ ಮಂತ್ರನೂ ಕೂಡ 6 ಸಲ ಹೇಳಬೇಕು, 6 ಬಾರಿ ಹೇಳಬೇಕು. ಈ ಬೀಜ ಮಂತ್ರ ಹೇಳುವಾಗ ನಮ್ಮಲ್ಲಿ ರೋಗವನ್ನು ನಿವಾರಣೆ ಮಾಡುವಂಥ ಒಂದು ಮೆಡಿಷನ್ನು ಈ ಮುದ್ರೆಯಿಂದ ಪ್ರಾಪ್ತಿಯಾಗುತ್ತೆ. ಈ ರೀತಿ ಇಟ್ಕೊಂಡಾಗ ಶರೀರದಲ್ಲಿ ಎಲ್ಲ ನರನಾಡಿಗಳು 1008 ಅಂಗಗಳು ಏಕಾಗ್ರತೆ ಅಂದರೆ ಚೇತನಗೊಳ್ಳುತ್ತೆ. ಚೇತನ ಅಂದರೆ ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಟಿವ್ ಆಗಿ ನಮ್ಮ ಶರೀರದಲ್ಲಿ ಜೊಲ್ಲು ಹೇಗೆ ಉತ್ಪತ್ತಿ ಆಗುತ್ತೋ ಆಯಾ ಅಂಗಗಳಿಂದ ಒಂದು ರಸ ಉತ್ಪತ್ತಿಯಾಗಿ ಆ ಮಂತ್ರ ಜೊತೆ ಸೇರಿಕೊಂಡು ಒಂದು ಔಷಧಿ ಉತ್ಪತ್ತಿ ಆದಾಗ ಬಾಡಿಲಿದ್ದಂಥ ವಿಷ ಟಾಕ್ಸಿನಲ್ಲಿ ತೆಗೆದಾಕತ್ತೆ. ಎಂಥ ರೋಗ ಇದು ಕೂಡ ನಿವಾರಣೆ ಮಾಡುತ್ತೆ. ಈ ಹೇಳೋ ಒಂದು ಆಂಜನೇಯನ ಮುಖ ಮುದ್ರೆ ರೋಗ ಬಾಧೆ ನಿವಾರಣೆ ಮಾಡಲಿಕ್ಕೆ, ಯಾವ ಮನೆಯಲ್ಲಿ ರೋಗ ಬಾಧೆ ದೋಷ ಇದೆಯೋ ಅಂಥವರು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕು. ಪಶ್ಚಿಮ ಅಂದರೆ ವೆಸ್ಟ್ ಮುಖ ಮಾಡಿ ಮಿನಿಮಮ್ ಕನಿಷ್ಠ 11 ಬಾರಿ ಈ ಮುದ್ರೆ ಇಟ್ಕೊಂಡು ಜಪ ಮಾಡಿದ್ದೆ ಆದರೆ ಭಾಳ ಒಳ್ಳೆಯದು. ಅಥವಾ 11ಗಿಂತಲೂ ಇನ್ನೂ ಹೆಚ್ಚಿಗೆ ಹೇಳೋದು 11, 21, 48, 108 ಹೇಳಿದ್ರೆ ನಿಜವಾದ ಸಾಕ್ಷಾತ್ ಹನುಮಂತನೇ ಆಗಿಬಿಡ್ತೀರಿ ನೀವು. ಅಷ್ಟು ಪವರ್ ಇದೆ ಈ ಪಂಚಮುಖಿ ಆಂಜನೇಯದಲ್ಲಿ. ಯಾಕೆಂದರೆ ಆಂಜನೇಯ ಇನ್ನೂ ಚಿರಂಜೀವಿ, ಇವತ್ತಿಗೂ ಬದುಕಿರುವಂಥ ವ್ಯಕ್ತಿ. ಮನಸ್ಸಿಟ್ಟು ಶ್ರದ್ಧೆಯಿಂದ ಆತನ ನೆನೆಸಿದ್ರೆ ಸಾಕು, ಓಡಿ ಓಡಿ ಬಂದು ಮನ ಬಾಗಿಲು ಮುಂದೆ ನಿಂತು ಬಿಡ್ತಾರೆ. ಈ ಭಕ್ತ ನನ್ನ ಧ್ಯಾನ ಮಾಡ್ತಿದ್ದೀನಲ್ಲ, ಇವನ ಕಷ್ಟಗಳ ನಿವಾರಣೆ ಮಾಡೋಣ ಅಂಥೇಳಿ ಕಾತುರತೆಯಿಂದ ನಿಂತಿರ್ತಾರಂತೆ ಆ ಪ್ರಾಣದೇವರು. ಆದ್ದರಿಂದ ಈ ಮುದ್ರೆಯನ್ನು ಮಾಡುವಾಗ ಹೇಳುವಂಥ ಮಂತ್ರ ಓಂ ನಮೋ ಭಗವತೆ ಪಂಚವದನಾಯ ಪಶ್ಚಿಮೇ ವೀರ ಗರುಡ ಮುಖಾಯ ಓಂ ಶ್ರೀ ವೀರ ಹನುಮತೆ ಓಂ ಮಂ 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 ಮಹಾರುದ್ರಾಯ ಸಕಲ ರೋಗ ವಿಷ ಪರಿಹರಾಯ ಮಹಾಬಲಾಯ ಹುಂ ಫಟ್ ಶ್ರೀ ವೀರ ಹನುಮತೆ ನಮಃ. ಓಂ ನಮೋ ಭಗವತೆ ಪಂಚವದನಾಯ ಪಶ್ಚಿಮೇ ವೀರ ಗರುಡ ಮುಖಾಯ ಓಂ ಶ್ರೀ ವೀರ ಹನುಮತೆ ಓಂ ಮಂ 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 ಮಹಾರುದ್ರಾಯ ಸಕಲ ರೋಗ ವಿಷ ಪರಿಹರಾಯ ಮಹಾಬಲಾಯ ಹುಂ ಫಟ್ ಶ್ರೀ ವೀರ ಹನುಮತೆ ನಮಃ ಅಂಥೇಳಿ ಈ ಮಂತ್ರವನ್ನು ಜಪ ಮಾಡಿದ್ದೆ ಆದರೆ ಜಾತಕದಲ್ಲಿ ನಿಮ್ಮ ದೇಹದಲ್ಲಿ ಎಂಥ ರೋಗ ಬಾಧೆ ಇದ್ದರೂ ನಿವಾರಣೆ ಆಗುತ್ತೆ. ದಶಾಭಕ್ತಿ ಗೋಚಾರ ಫಲ ಪ್ರಕಾರ ನಿಮ್ಗೆ ಯಾವುದೇ ರೋಗ ಇಲ್ಲ, ಆದರೆ ಆ ಮನೆಗೆ ಹೋದ ತಕ್ಷಣ, ಆ ಜಾಗಕ್ಕೆ ಹೋದ ತಕ್ಷಣ, ಆ ವಾಸ್ತುಗೆ ಹೋದ ತಕ್ಷಣ ನಿಮಗೆ ರೋಗ ಇದೆ ಅಂದರೆ ವಾಸ್ತುವಿನಿಂದ ಬರ್ತಾ ಇರೋ ಪ್ರಭಾವ ಅದು. ಅದನ್ನು ನಾಶ ಮಾಡಬೇಕು, ಆ ನೆಗೆಟಿವ್ ಎನರ್ಜಿನ ಧ್ವಂಸ ಮಾಡಬೇಕು ಅಂದರೆ ಈ ಪಂಚಮುಖಿ ಗರುಡ ರೂಪದಲ್ಲಿರುವಂಥ ಆಂಜನೇಯನ ನೆನೆಸಿದ್ರೆ ಮಾತ್ರ ಇದು ಭಾಳ ವಿಶೇಷ. ಅದಕ್ಕೆ ಯಾವ ಬಂಡವಾಳನೂ ಹಾಕ್ತೇನೆ, ಯಾವುದನ್ನೂ ಹಾಳು ಮಾಡ್ದೇನೆ, ಅಂದರೆ ಯಾವ ಗೋಡೆನೂ ಹೊಡಿದೇನೆ, ಯಾವ ಮನೆಯೂ ಬದಲಾವಣೆ ಮಾಡ್ದೇನೆ, ಯಾವ ಮನೆಯೂ ಈ ಬಿಟ್ಟು ಆ ಮನೆಗೆ, ಆ ಮನೆ ಬಿಟ್ಟು ಈ ಮನೆಗೆ ಚೇಂಜು ಮಾಡ್ದೇನೆ. ಎಷ್ಟೋ ಜನ ಪಾಪ ಬಡ ವಾಸ್ತು ಸರಿ ಇಲ್ಲ ಅಂತೇಳಿ ಅಡ್ವಾನ್ಸ್ ಕೊಡ್ತಾರೆ, ಒಂದು 6 ತಿಂಗಳಿರ್ತಾರೆ, ಚೇಂಜ್ ಮಾಡ್ತಾರೆ, ಇನ್ನೊಂದು ಮನೆಗೆ ಹೋಗ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ. ಹೀಗೆ ಮನೆ ಬದಲಾಯಿಸ್ತಾ ಹೋಗ್ತೀರಾ, ಎಷ್ಟು ಅಂತ ಬದಲಾಯಿಸ್ತೀರಾ. ಇರೋದಲ್ಲೇ ಚೊಕ್ಕಟ್ಟವಾಗಿ ಸರಿ ಮಾಡ್ಕೋಬೇಕು ಅನ್ನೋದು ನಮ್ಮಲ್ಲೇ ಇದೆ. ಯಾವಾಗ ಆ ಪಂಚಮುಖಿ ಆಂಜನೇಯನ ಧ್ಯಾನ ಮಾಡಿದಾಗ ಈ ಒಂದು ವಿಶೇಷವಾದಂಥ ಮಂತ್ರವನ್ನು ನಾನು ಈ ಮಾಧ್ಯಮದ ಮೂಲಕ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸುಮ್ಮನೆ ಕೇಳೋದಲ್ಲ, ಈ ನೋಡ್ಬಿಟ್ಟು ಬಿಟ್ಬಿಡೋದಲ್ಲ, ಇದನ್ನು ನೀವು ಸಾಧನೆ ಮಾಡಬೇಕು. ಅಟ್ಲೀಸ್ಟ್ ಜೀವನದಲ್ಲಿ ಏನೂ ಮಾಡಲಿಲ್ಲ ಅಂದರೂ ಒಂದು ಒಳ್ಳೆ ಮನೆ ಕಟ್ಟಕ್ಕಾಗಲಿಲ್ಲ ಅಥವಾ ಇರೋ ಮನೇಲೂ ನಾವು ಸುಖವಾಗಿರಬೇಕು ಅನ್ನೋದಾಗಿದ್ದರೆ, ಸಕಲ ಆಯುಷ್ ಆರೋಗ್ಯ ಐಶ್ವರ್ಯವನ್ನು ಪಡಿಬೇಕು ಅಂದರೆ ನಿಮ್ಮ ಜಾತಕದಲ್ಲಿ ಇಲ್ದೋದು ಕೂಡ ಆ ವಾಸ್ತು ಕೊಡೋವಂತ ಆಗಬೇಕು. ನಿಮ್ಮ ಜಾತಿಯಲ್ಲಿ ರಾಜಯೋಗ ಇಲ್ಲ, ಆದರೆ ಆ ಮನೆಯಲ್ಲಿ ಒಂದು ವಾಸ ಮಾಡೋ ಮನೆಯಿಂದ ನಿಮಗೆ ರಾಜಯೋಗ ಪ್ರಾಪ್ತಿ ಆಗ್ಬೋದು, ಗಜಕೇಶ್ವರಿ ಯೋಗ ಬರ್ಬೋದು. ಹಾಗಿದ್ಮೇಲೆ ಆ ವಾಸ್ತುಲಿರತಕ್ಕಂಥ ನೆಗೆಟಿವ್ ವೈಬ್ರೇಷನ್ ತೆಗೆದುಹಾಕಬೇಕು ಅಂದರೆ ಆ ಭಗವಂತನನ್ನು ಧ್ಯಾನ ಮಾಡಬೇಕು. ನಾವೇನು ಮಾಡ್ತೀವಿ, ಮನೆ ಒಳಗೆ ಕುಡಿಯೋ ಶುರು ಮಾಡ್ತೀವಿ, ಧೂಮಪಾನ ಮಾಡ್ತೀವಿ, ಕೆಟ್ಟ ಚಟಗಳನ್ನು ಮನೇಲೇ ಇಸ್ಪೀಟ್ ಆಡೋದು, ಎಲ್ಲ ಗ್ಯಾಮ್ಲಿಂಗ್ ಆಡೋದು, ಮತ್ತು ವೈಶಾವಾಟಿಕೆ ಮನೇಲೇ ನಡೆಸೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಲಕ್ಷ್ಮಿ ನೊಂದುಕೊಳ್ತಾಳೆ ಅಂದರೆ ಮನೆ ಬಿಟ್ಟು ಹೋಗ್ತಾಳೆ. ಈ ಮನುಷ್ಯನಿಗೆ ನನ್ನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ಪಕ್ಕದ ಮನೆಗೆ ಹೋಗ್ಬಿಡ್ತಾಳೆ ಆ ಲಕ್ಷ್ಮಿ. ಲಕ್ಷ್ಮಿ ಚಂಚಲೆ,
ಆಗಿದ್ಮೇಲೆ ಅವಳನ್ನು ಸ್ಥಿರವಾಗಿ ನಮ್ಮನ್ನು ವಾಸ ಮಾಡಿಸ್ಬೇಕು ಅಂದರೆ ನಮ್ಮ ವಾಸ್ತು ಶುದ್ಧೀಕರಿಸಬೇಕು. ಈ ಬ್ರಹ್ಮಾಂಡವೇ ದೊಡ್ಡ ವಾಸ್ತು, ಈ ಬ್ರಹ್ಮಾಂಡ ಒಂದು ಈ ಶರೀರವೇ ದೊಡ್ಡ ವಾಸ್ತು. ಈ ಶರೀರ ಇರುವಂಥ ಇನ್ನೊಂದು ಮನೆ, ಕಚೇರಿ, ಆಫೀಸ್ ಇದೆ ಒಂದು ದೊಡ್ಡ ಇನ್ನೊಂದು ವಾಸ್ತು. ಈ ಶರೀರ ಇನ್ನೊಂದು ವಾಸ್ತು ಜೊತೆ ಅಡ್ಜಸ್ಟ್ ಆಗಬೇಕು ಅಂದರೆ ಒಂದು ದೈವಶಕ್ತಿ ನಾವು ಪಡೀಲೇಬೇಕು. ಎಂಥ ವಿಜ್ಞಾನಿ ಆಗಲಿ, ಎಂಥ ಡಾಕ್ಟರ್ ಆಗಲಿ, ಎಂಥವರೇ ಆಗಿರೋದು ಕೂಡ ವಾಸ್ತುಶಕ್ತಿ ಮುಂದೆ ನಡುಗೋಗ್ಬಿಡ್ತಾನೆ. ಆದ್ದರಿಂದ ಆ ಒಂದು ಶಕ್ತಿ ನಾವು ಸಂಪಾದಿಸಬೇಕು ಅಂದರೆ ಕೇವಲ ಒಂದು ಸಲ ಹೇಳಿದ ತಕ್ಷಣ ಬರೋದಿಲ್ಲ, ಅಥವಾ ನೋಡಿದ ತಕ್ಷಣ ಬರೋದಿಲ್ಲ. ಸಾಧನೆ ಮೂಲಕ, ಸಾಧನಂ ಸರ್ವತ್ರ ಯೋಗಂ, ಸಾಧನೆ ಮಾಡಬೇಕು. ಆದ್ದರಿಂದ ಈ ಮುದ್ರೆಯನ್ನು ಜಪ ಮಾಡಿ, ಈ ಮುದ್ರೆ ಧಾರಣ ಮಾಡಿ. ಓಂ ನಮೋ ಭಗವತೆ ಪಂಚವದನಾಯ ಪಶ್ಚಿಮೇ ವೀರ ಗರುಡ ಮುಖಾಯ ಓಂ ಶ್ರೀ ವೀರ ಹನುಮತೆ ಓಂ ಮಂ 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 ಮಹಾರುದ್ರಾಯ ಸಕಲ ರೋಗ ವಿಷ ಪರಿಹರಾಯ ಮಹಾಬಲಾಯ ಹುಂ ಫಟ್ ಶ್ರೀ ವೀರ ಹನುಮತೆ ನಮಃ ಅಂಥೇಳಿ ಜಪ ಮಾಡಬೇಕು. ಪ್ರೊನೌನ್ಸಿಯೇಷನ್ ಭಾಳ ಇಂಪಾರ್ಟೆಂಟು. ಸುಮ್ಮನೆ ಮಂತ್ರ ಹೇಳೋದಲ್ಲ, ಮಂತ್ರದಲ್ಲೂ ಸರಿಯಾಗಿ ಉಚ್ಚಾರಣೆ ಮಾಡಲಿಲ್ಲದೆ ಅಪಾರ್ಥ ಆಗುತ್ತೆ. ಅದರಿಂದ ಉಚ್ಚಾರಣೆ ಚೆನ್ನಾಗಿರಬೇಕು, ನಾವು ತೋರಿಸೋ ಮುದ್ರೆ ಭಂಗಿ ಚೆನ್ನಾಗಿರಬೇಕು, ಮತ್ತು ಮನಸ್ಸಿನಲ್ಲಿ ಶ್ರದ್ಧೆ ಆಸಕ್ತಿ ಇರಬೇಕು. ಕಷ್ಟಪಟ್ಟು ಮಾಡಬಾರ್ದು, ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿದಾಗಲೇ ಫಲಪ್ರಾಪ್ತಿ ಆಗೋದು. ನಾನೇನು ಹೇಳಿದೆ ಅಂತೇಳಿ ನೀವು ಮಾಡೋದಲ್ಲ, ನಿಮ್ಮಲ್ಲಿ ಆ ಒಂದು ಛಲ, ಆ ಭಾವನೆ, ಅನಿಸಿಕೆ ಬರಬೇಕು. ಹೌದಲ್ವಾ, ಇದು ನಾನು ಮಾಡಬೇಕು ಅಂತ. ಆಗ ಒಂದೇ ಕ್ಷಣದಲ್ಲಿ ಭಗವಂತ ಆಶೀರ್ವಾದ ಮಾಡ್ತಾನೆ. 1000 ಸಲ ಹೇಳೋದು ಒಂದೇ ಸಲ ಶ್ರದ್ಧಾ ಭಕ್ತಿಯಿಂದ, ಪ್ರೀತಿಯಿಂದ, ಗೌರವದಿಂದ ಹೇಳಿದ್ದೆ ಆದರೆ ಎಂಥ ದೇವರುಗಳು ಮುಂದೆ ಪ್ರತ್ಯಕ್ಷರಾಗ್ತಾರೆ. ಯಾಕೆಂದರೆ ಇದು ಕಲಿಯುಗ. ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ಭಗವಂತ ವಾಸ ಮಾಡ್ತಾನೆ. ಎಲ್ಲಿ ಆಚಾರ ವಿಚಾರ ಸಂಸ್ಕಾರಗಳಿವೋ ಅಲ್ಲಿ ಭಗವಂತ ವಾಸ ಮಾಡ್ತಾನೆ. ಶ್ರದ್ಧೆ ಸಂಸ್ಕಾರ ಎಲ್ಲ ಬಿಟ್ಟ ಕಡೆ ಭಗವಂತ ವಾಸ ಮಾಡೋದಿಲ್ಲ. ಅಲ್ಲಿ ಭೂತ ಪ್ರೇತಗಳು ವಾಸ ಮಾಡುತ್ತೆ, ವಿಷ ಜಂತುಗಳು ವಾಸ ಮಾಡುತ್ತೆ. ಆದ್ದರಿಂದ ಆ ಜನಗಳು ವಾಸ ಮಾಡೋ ಬದಲು, ಶುದ್ಧ ಗ್ರಹಗಳು ದುಷ್ಟಗ್ರಹಗಳು ವಾಸ ಮಾಡೋ ಬದಲು ಈ ಮನುಷ್ಯ ಗ್ರಹ ವಾಸ ಮಾಡಬೇಕು ಅಂದರೆ ಭಗವಂತನ ಆಶೀರ್ವಾದ ಮಾಡಬೇಕು. ಭಗವಂತ ಸುಮ್ಮನೆ ಕೂತ್ಕೊಂಡು ಎಲ್ರಿಗೂ ಮನೆ ಬಾಗಿಲು ಬಂದು ಆಶೀರ್ವಾದ ಮಾಡೋದಿಲ್ಲ. ಅವನನ್ನು ಒಲಿಸ್ಕೋಬೇಕು, ಅವನನ್ನು ಅಟ್ರಾಕ್ಟ್ ಮಾಡಬೇಕು ಅಂದರೆ ಸಾಧನೆ ಮಾಡಬೇಕು. ಸಾಧನೆ ಮಾಡೋಕ್ಕೆ ಸರಿಯಾದ ಗುರು ಬೇಕು. ಸರಿಯಾದ ಗುರು ಸಿಕ್ಕಿದಾಕ್ಷಣಕ್ಕೆ ಎಲ್ಲ ಸಿಗೋದಿಲ್ಲ. ಗುರುವಿಗೆ ಗುಲಾಮನ ಆಗಬೇಕು. ಆಗಲೇ ಈ ಒಂದು ದೊಡ್ಡ ಮಹಾವಿದ್ಯೆ ಪ್ರಾಪ್ತಿಯಾಗೋದು. ಆದ್ದರಿಂದ ಪಂಚಮುಖಿ ಆಂಜನೇಯ ಒಂದು ದೊಡ್ಡ ಗುರು ಇದ್ದ ಹಾಗೆ ನಮ್ಮೆಲ್ಲರಿಗೂ. ಅವರನ್ನು ಸೇವೆ ಮಾಡಿದ್ದೇ ಆದರೆ ಸಕಲ ಐಶ್ವರ್ಯನ ಕೊಡ್ತಾನೆ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪಂಚಮುಖಿ ಮುದ್ರೆಯನ್ನು ಬರ್ತೀನಿ. ಅಲ್ಲಿವರೆಗೂ ಆ ಆಂಜನೇಯ ನಿಮಗೆ ಸಕಲ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ನಿಮ್ಮನ್ನು ನಮಸ್ಕರಿಸ್ತೀನಿ. ಸಾಯಿರಾಮ್.